ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬಿಸಿ ಬಿಸಿ ಆದಂತಹ ಕಾಯಿ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಹೋಳ್ಗೆ ನೋಡ್ಬೋದು ಎಷ್ಟು ಉಪ್ತಾ ಇದೆ, ಪೂರಿ ತರ ಉಪ್ತಾ ಇದೆ. ನೀವು ನೋಡ್ಬೋದು ಸಖತ್ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಹಬ್ಬ ಹರಿದಿನಗಳಲ್ಲಿ ಈ ಒಂದು ಒಬ್ಬಟ್ಟು ರೆಸಿಪಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಒಂದು 2-3 ಐಟಮ್ಸ್ ಇದ್ರೆ ಸಾಕು. ಇದನ್ನ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ನಾನಿಲ್ಲಿ ಒಂದು 3 ತೆಂಗಿನಕಾಯಿನ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಸೊ ನಾನು ಹಾಗೆ ಹಾಕೊತೀನಿ, ನೀವು ಬೇಕು ಅಂದರೆ ಮಿಕ್ಸಿಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸಣ್ಣದಾಗಿ ತುರ್ಕೊಂಡು ಸಾಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ಕಾಯಿ ಒಬ್ಬಟ್ಟಿಗೆ. ಹಾಗಾಗಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪೌಡರ್ ಕೂಡ ಸಣ್ಣದಾಗಿ ಒಂದು 3 ಪೀಸಷ್ಟು ತೊಗೊಂಡಿದ್ದೀನಿ. ಹಾಗೆ ನೋಡ್ಬೋದು ಇಲ್ಲಿ ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಕಾಯಿ ಎಷ್ಟು ತೊಗೊತಿರೋ ಅದ್ರ ಮೆಜರ್ಮೆಂಟ್ ಆಗಿ ನೀವು ಸ್ವೀಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆದರೆ ಸಾಕಾಗುತ್ತೆ. ಸೊ ಇದಿಷ್ಟು ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ, ಅಂದರೆ ಹೂರ್ಣ ಮಾಡಲಿಕ್ಕೆ ಇದಿಷ್ಟು ಐಟಮ್ಸ್ ಬೇಕು. ನೆಕ್ಸ್ಟ್ ನಾನು ಕಣಕ ಮಾಡಲಿಕ್ಕೆ ಅದಕ್ಕೆ ಏನೆಲ್ಲ ತೊಗೋತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡಿರ್ತೀನಿ. ಸ್ವಲ್ಪ ದೊಡ್ಡ ಸೈಜಷ್ಟು ಬಾಣಲಿ ಇಟ್ಕೊಳ್ಳಿ, ಏಕೆಂದರೆ ಸೌಟಲ್ಲಿ ತಿರುಗಿಸಾಡ್ತಿರ್ತೀವಲ್ವ. ಹಾಗಾಗಿ ಇವಾಗ ಬೆಲ್ಲ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಇದೇನು ಪಾಕ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡ್ಬೋದು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ಬೆಲ್ಲ ಬೇಗ ಗಟ್ಟಿಯಾಗುತ್ತೆ. ಒಂದು 2-3 ಕುದಿ ಬಂದರೆ ಸಾಕಿದು. ಸೊ ನೋಡ್ಬೋದು ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಗಸಗಸೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಗಸಗಸೆ ಫಸ್ಟೇ ಹಾಕೋದ್ರಿಂದ ಅದು ಕ್ರಿಸ್ಪಿನೆಸ್ ಏನಿರುತ್ತೋ ಅದು ಹಾಗೇ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ಈ ಒಂದು ತೆಂಗಿನಕಾಯಿಯಲ್ಲಿ, ಅಂದರೆ 3 ತೆಂಗಿನಕಾಯಿಯಲ್ಲಿ ಏನಿಲ್ಲ ಅಂದರೂ ಒಂದು 20 ಒಬ್ಬಟ್ಟು ಹಾಕ್ತವೆ. ಸೊ ಈ ತೆಂಗಿನಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿಯಲ್ಲಿ ಹಾಲೆಲ್ಲ ಇರುತ್ತಲ್ವ, ಅದೆಲ್ಲ ಡ್ರೈ ಆಗಬೇಕು. ಆ ರೀತಿ ಚೆನ್ನಾಗಿ ಒಂದು 1/4 ಗಂಟೆ ಆಗುತ್ತೆ ಇದು ಚೆನ್ನಾಗಿ ಡ್ರೈ ಆಗೋವರೆಗೂ. ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಟ್ಟರೆ ಇವಾಗ ನೋಡ್ಬೋದು ಫುಲ್ಲು ಅದು ನೀರೇನಿರುತ್ತೋ ಅದು ಎಲ್ಲ ಬಿಟ್ಕೊಂಡಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಒಣಶುಂಠಿ ಪುಡಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಗಟ್ಟಿ ಆಗೋದಿಲ್ಲ, ಸೊ ಸಾಫ್ಟಾಗಿರುತ್ತೆ ಹೂರ್ಣ ಏನಿರುತ್ತೋ ಅದು. ಸೊ ಇವಾಗ ತುಪ್ಪ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ಅವರ್ ಹಾಗೆ ಬಿಡೋಣ ತಣ್ಣಗಾಗಲಿಕ್ಕೆ. ಇವಾಗ ಕಣಕ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 2 ಮೆಜರ್ಮೆಂಟು ಈಕ್ವಲ್ ಆಗಿರಬೇಕು. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಬಾಂಬೆ ರವೆನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಲಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಕಲಿಸ್ಲಿಕ್ಕೆ ನೀರು ತೊಗೊಂಡಿದ್ದೀನಿ. ಇದಿಷ್ಟು ಇದ್ದರೆ ಕಣಕನ ರೆಡಿ ಮಾಡ್ಕೊಬೋದು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಹಾಗೆ ಚಿರೋಟಿ ರವೆ ಕೂಡ ಹಾಕ್ಕೊಂಡಿದ್ದೀನಿ. 2 ಈಕ್ವಲ್ ಆಗಿ ಮೆಜರ್ಮೆಂಟ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಅದಾದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದ ಇರುತ್ತಲ್ವ, ಸೊ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿ ಕಲಿಸ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದಬೇಕು. ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದು 2 ಅವರ್ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಆಗ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ 2 ಅವರ್ ಆಗಿದೆ. ಅದಾದಮೇಲೆ ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ.
ಸೊ ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ಹೂರ್ಣ ಏನಿತ್ತು ಅದು ಎಲ್ಲ ಈ ರೀತಿ ಆಗಿದೆ ನೋಡಿ, ಗಟ್ಟಿ ಏನು ಆಗಿಲ್ಲ. ಸೊ ಇದನ್ನ ನಾವು ಫ್ರಿಜ್ಜಲ್ಲಿ ಆಲ್ಮೋಸ್ಟ್ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು, ಯಾವುದೇ ರೀತಿ ಕೆಡೋದಿಲ್ಲ. ಸೊ ನೋಡ್ಬೋದು ನಾನು ಇಲ್ಲಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಂದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ, ಎಲ್ಲೂ ಕೂಡ ನಿಮಗೆ ಕೈ ಗಂಟೋದಿಲ್ಲ. ಸೊ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಬೇಕು, ಅವಾಗ ಬೇಗನೆ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಜಾಸ್ತಿ ಗಟ್ಟಿನೂ ಆಗಿಲ್ಲ ಹಾಗೆ ಜಾಸ್ತಿ ತೆಳುವೂ ಆಗಿಲ್ಲ. ಸೊ ಮೀಡಿಯಮ್ ಆಗಿ ಈ ಥರ ಆದ್ರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕದು ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಮಾಡಿಟ್ಕೊಳ್ಳಿ. ಆಗ ನಿಮಗೆ ಅಂದರೆ ಕಣಕನ ಎಷ್ಟು ಸೈಜಲ್ಲಿ ತಗೋತೀರೋ ಅದೇ ಸೈಜಲ್ಲಿ ಈ ಒಂದು ಕಾಯಿ ಒಬ್ಬಟ್ಟಿನ ಹೂರಣ ಏನಿರುತ್ತೋ ಅದನ್ನು ಕೂಡ ಅದೇ ಸೈಜಲ್ಲೇ ತಗೊಳ್ಳಿ. ಅವಾಗ ನಿಮಗೆ ಸ್ವೀಟು 2 ಈಕ್ವಲ್ ಆಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಇಷ್ಟನ್ನ ಮಾಡಿ ತೋರಿಸ್ತೀನಿ. ಇನ್ನು ಮಿಕ್ಕಿರುವಂತಹ ಈ ಕಾಯಿ ಹೂರಣ ಏನಿರುತ್ತೋ ಅದನ್ನ ಈ ರೀತಿ ಒಂದು ಏರ್ಟೈಟ್ ಕಂಟೈನರ್ ಹಾಕ್ಬಿಟ್ಟು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸೊ ನೋಡ್ಬೋದು, ಈಗ ಕಣಕನ ಇವಾಗ ತಗೊತಾ ಇದ್ದೀನಿ. 2 ಅವರ್ ಆಗಿತ್ತು. ಸೊ 2 ಅವರ್ ಆದಮೇಲೆ ಈ ರೀತಿ ಉಬ್ಬಿ ಬಂದಿರುತ್ತೆ. ಸೊ ಇದನ್ನ ಚೆನ್ನಾಗಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡು ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎರಡನ್ನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇರುವಂತಹದ್ದು ಹೋಳಿಗೆ ಶೀಟು, ಹೋಳಿಗೆ ಕವರ್ ಅಂತನಾರು ಹೇಳ್ಬೋದು. ತುಂಬಾನೇ ಯೂಸ್ಫುಲ್ ಆದಂತಹ ಒಂದು ಶೀಟ್ ಅಂತಾನೆ ಹೇಳ್ಬೋದು. ಇದು ಎಲ್ಲ ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ. 100 ರೂಪೀಸ್ಗೆಲ್ಲ ನಿಮಗೆ ಈ ಒಂದು ಶೀಟ್ ಸಿಗುತ್ತೆ. ಇದು ಎಕ್ಸ್ಪೆಷಲಿ ಹೋಳಿಗೆಗೆ ಅಂತಾನೆ ತಗೋತಾರೆ. ಆನ್ಲೈನ್ ನಲ್ಲೆಲ್ಲ ನೀವು ತಗೋತೀರಾ ಅಂದ್ರೆ ಅರೌಂಡ್ 150-200 ರೂಪೀಸ್ ಸಿಗುತ್ತೆ. ನಿಮ್ಮ ಹತ್ರ ಏನಾದ್ರು ಈ ತರ ಶೀಟ್ ಇಲ್ಲ ಅಂದ್ರೆ ನಾನು ಇವಾಗ ತೋರಿಸ್ನಲ್ಲ ಟ್ರಾನ್ಸ್ಪರೆಂಟ್ ಶೀಟು, ಸೊ ಅದ್ರಲ್ಲೂ ಕೂಡ ಮಾಡ್ಕೊಳ್ಬಹುದು, ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಬಿಟ್ಟು ಒಂದು ಹಂಚನ್ನ ಇಟ್ಕೊಂತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಒಂದು ಹೋಳಿಗೆ ಶೀಟ್ ಮೇಲೆ ನಾನು ಯಾವ ರೀತಿ ಮಾಡುತ್ತು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಕಣಕನ ಈ ರೀತಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಅಗಲ ಮಾಡಿಕೊಂಡು ಅದ್ರ ಒಳಗಡೆ ಹೂರ್ಣ ಏನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಒಳಗಡೆ ಇಟ್ಬಿಟ್ಟು ನೀಟಾಗಿ ಎಲ್ಲ ಸುತ್ತಲೂ ಕವರ್ ಮಾಡಿ ಮೇಲ್ಗಡೆ ಇರತ್ತಿ ವೈಟ್ ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಬಿಟ್ಟು ಸೊ ಸುಮ್ಮನೆ ಸ್ಪ್ರೆಡ್ ಮಾಡ್ಕೊತ ಹೋದ್ರೆ ಆಯಿತು, ಬೇಗನೆ ಆಗೋಗುತ್ತೆ. ನಂಗಂತೂ ಈ ರೀತಿ ಒಬ್ಬಟ್ಟು ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ನೋಡ್ಬೋದು, ನೀವು ಎಷ್ಟು ಅಗಲ ಬೇಕಾದರೂ ಈ ಒಂದು ಒಬ್ಬಟ್ಟನ್ನ ತಟ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಹಾಗೆ ಹಂಚು ಕೂಡ ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದೆ, ಅದು ಕೂಡ ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಈ ಒಂದು ಒಬ್ಬಟ್ಟನ್ನ ಹಾಕೋಣ. ಸೊ ನೋಡಿ, ಇವಾಗ ಹಾಕಿದ್ದೀನಿ, ಎಲ್ಲೂ ಕೂಡ ಒಂಚೂರು ಕಚ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಪೂರಿ ಯಾವ ರೀತಿ ಉಬ್ಬುತ್ತೋ ಅದೇ ರೀತಿ ಒಬ್ಬಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಯಾವ ರೀತಿ ನಾದಿ ಕಲಿಸ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು. ಒಬ್ಬಟ್ಟಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ, ಎಲ್ಲ ಕಡೆನೂ ಸ್ವೀಟ್ ಆಗಿರುತ್ತೆ. ನಾನು ಮತ್ತೆ ಇಲ್ಲಿ ಇನ್ನೊಂದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಕಣಕಾಯಿ ರೀತಿ ಅಗಲ ಮಾಡ್ಕೊಳ್ಳಿ, ಅದರೊಳಗಡೆ ಸ್ಟಫಿಂಗ್ನ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಟ್ರಾನ್ಸ್ಪರೆಂಟ್ ಕವರ್ ಮೇಲ್ಗಡೆ ಹಾಕ್ಬಿಟ್ಟು ಈ ರೀತಿ ಸುತ್ತಲೂ ಎಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೀವು ಎಷ್ಟು ಅಗಲವಾಗಿ ಬೇಕಾದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ನೀವು ಒಬ್ಬಟ್ಟು ತುಂಬಾ ಇಷ್ಟಪಟ್ಟು ಮಾಡ್ತೀರಾ, ಅಷ್ಟು ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಪಕ್ಕದಲ್ಲೇ ಹಂಚ್ಕಾಯ್ಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ನಾವು ಒಬ್ಬಟ್ಟು ಏನು ತಟ್ಟಿಡ್ಕೊಂಡಿರ್ತೀವೋ ಅದನ್ನು ಈ ರೀತಿ ನಿಧಾನವಾಗಿ ಹಾಕಿದ್ರೆ ತುಂಬ ಅಂದರೆ ತುಂಬ ಬೇಗನೆ ಮಾಡ್ಬೋದು. ನಿಮಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಹಾಗೆ ನೋಡಿ, ಪೂರಿ ಯಾವ ರೀತಿ ಉಬ್ಬುತ್ತೋ ಅದೇ ರೀತಿ ನಮ್ಮ ಒಬ್ಬಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಉಬ್ಬೋದ್ರಿಂದ ಎಲ್ಲ ಕಡೆನೂ ಹೂರಣ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಯಾರಿಗಾದರೂ ಶೇರ್ ಮಾಡಬೇಕು ಅನ್ಸ್ಕೊಂಡ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಷ್ಟು ಒಬ್ಬಟ್ಟನ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೇ ರೀತಿ ಎಲ್ಲ ಒಬ್ಬಟ್ಟು ಮಾಡಿ ಇಟ್ಕೊಂಡ್ರೆ ಹಬ್ಬ ಹರಿದಿನಗಳಲ್ಲಿ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇನ್ನೊಬ್ಬರು ಹೆಲ್ಪ್ ಬೇಕು ಅಂತ ನಿಮಗೆಲ್ಲೂ ಕೂಡ ಅನಿಸೋದಿಲ್ಲ, ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಬ್ಬಟ್ಟು ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.